ನೋಡಿ ಸ್ವಾಮಿ ನಾನು ಹೀಗೆ. ಈ ಜೀವನ ಅನ್ನೋದು ನೂರಾರು ಬಣ್ಣಗಳು ಕೂಡಿ ಎಷ್ಟು ವಿಶಾಲ ಅನ್ಸುತ್ತೆ ಅಷ್ಟೇ ಸಂಕುಚಿತ ಆಗ್ಬಿಡುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಜ್ವಿ. ಇವತ್ತು ನಾನು ತುಂಬ ಒಂದು ಬೆಳಗ್ಗೆ ಸಾಮಾನು ಹೆಗಲ ಮೇಲೆ ಹಾಕೊಂಡು ಹೊರಟಿದ್ದೀರಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಲೋಹಿತ್ ರಾಜ್ವಿ. ಇವತ್ತಿನ ಬ್ಲಾಗ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆಟೋ ಅಣ್ಣ ಫುಲ್ಲು ಆಶ್ಚರ್ಯವನ್ನು ಹಿಂದೆಯಿಂದ ತಿನ್ಬೋತಾ ಇದ್ದಾರೆ. ಇವತ್ತಿನ ಸ್ಪೆಷಲ್ ಅತಿಥಿ ಇವನೇ. ಇವತ್ತಿನ ಬ್ಲಾಗ್ ಫುಲ್ಲು ಇವನೇ ಖರ್ಚು ನೋಡ್ಕೊಳ್ಳೋದು. ಸ್ಪಾನ್ಸರ್ ಪ್ರೊಡ್ಯೂಸರ್ ಕಡೆ ತಿರುಗಿಸು. ನಿಜವಾಗ್ಲೂ ಮಾಡ್ತಾ ಇದೆಯಾ? ನಿಜವಾಗ್ಲೂ ನೀನೇ ಪ್ರೊಡ್ಯೂಸರ್ ಇವನೇ. ಎಂಟೈರ್ ಟ್ರಿಪ್ಪು ಖರ್ಚೆಲ್ಲ ಇವನೇ ನೋಡ್ಕೊಳ್ತಾನೆ. ಈ ಬ್ಲಾಗ್ ಅಪ್ಲೋಡ್ ಆಗಿದ ತಕ್ಷಣ ಡಮಾಲ್ ಡಿಬಿಲ್ ಡಿಸ್ಕೌಂಟ್ ಎಲ್ಲ ಆಗುತ್ತೆ. ಯಾಕಂದರೆ ಅಲ್ಲ ಕಣ ರಂಜ, ಅದ್ಯಾಕೆ ಭಯ ಬಿಟ್ಟೆ ವ್ಲಾಗಲ್ಲಿ ಬರಲ್ಲ ಅಂತ. ಏನು ಪ್ರಾಬ್ಲಮ್ ನಿನಗೆ ಹೇಳ್ಬೆ? ಅಪ್ಲೋಡ್ ಎಲ್ಲ ಮಾಡದೆ ಎಲ್ಲ ಇರಲ್ಲ, ಸುಮ್ಮನೆ ಏನು ಕಾಟಾಚಾರ ಮಾಡ್ತಾ ಇದ್ದೀನಿ. ಯಾರು ಇವನು? ಸರ್ ಕಲಾಸಿ ಪಳ್ಳ್ಯದಲ್ಲಿದ್ದ ಸರ್ ಗಂಡು ಹಿಡ್ಕೊಂಡು ಕರ್ಕೊಂಬಂದಿದ್ದೆ ಸರ್. ಕೆಲಸಗಳು ಏನು ಮಾಡೋಕ್ಕಾಗಲ್ಲ. ಲ್ಯಾಪ್ಟಾಪ್ ಇಲ್ಲ ಮುಗಿಸಿದ್ದೀನಿ. ಅಯ್ಯೋ ಶುರುವಾಯ್ತೇನು ಗೋಳು. ಏನ್ರಪ್ಪ ಎಲ್ಲಿಗೆ ಹೋಗ್ತಿದ್ದೀರಾ? ಊರು ಬಿಡ್ತಾ ಇದೀವಿ, ಊರಾಚೆ ಹೋಗ್ತಾ ಇದೀವಿ. ಚೆನ್ನಾಗಿ ಬಿಟ್ರಿ ಅಲ್ಲು. ಗಾಡಿ ಹತ್ತಿದ್ದೇ ತಡ. ಅವ್ರ ಕಡೆಯವರು ಎಲ್ಲಾರ್ಗೂ ಮೆಸೇಜ್ ಹಾಕೊಂಡು ಕಿಸಿಯಾದ ನೋಡು, ಕಿಸಿಯಾದ. ದೂರ ದೂರ ಹೋದರುನು ನಿದ್ದೆ ಬರ್ತಾ ಇಲ್ವಾ? ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರ್ತಾ ಇಲ್ಲ. 5:30 ಮಾಡ್ಕೊಂಡು 8:30 ಅದೇ ಕರ್ಕೊಂಬಂದ್ರೆ ನೀನ್ ಮಲ್ಕೊಳತ್ತ. ನನಗೇನು ಮಾಡ್ತಾರೆ ಮಾಡ್ತೀನಿ ಬಸ್ಸಲ್ಲಿ. ಓಡ ಇದೆಲ್ಲ ನೋಡು, ಅಲ್ಲೆಲ್ಲ ಏನು ನೋಡಿ ಫ್ರೆಂಡ್ಸ್, ಇವ್ರು ರೇಡಿಯಂಗೋಸ್ಕರ ಕಿತ್ತಾಡಿದವ್ರೆ. ಚಡ್ಡಿಲೂ ರೇಡಿಯಂ ಇದೆ, ಟಿ ಶರ್ಟಲ್ಲೂ ರೇಡಿಯಂ ಇದೆ. ಕನ್ಫ್ಯೂಷನ್ ಅಲ್ಲಿ ಇದನ್ನೆಲ್ಲ ನನ್ ಕಣ್ಣಲ್ಲಿ ನೋಡಕ್ಕಾಗಲ್ಲ. ಒಂದು ರೇಡಿಯಂ ಅನ್ನೋದು ಮಿಸ್ ಆಗಿದೆ ಅಲ್ಲಿ. ಮೇಲಷ್ಟೇ ಅಂತೆ ಫ್ರೆಂಡ್ಸ್ ರೇಡಿಯಂ. ಬೆಡ್ಶೀಟ್ಗೋಸ್ಕರ ಕಿತ್ತಾಡ್ತಾವ್ರೆ. ಊಸ್ಬಿಟ್ಟು ಮೂಸಿಸ್ತವ್ನು ಫ್ರೆಂಡ್ಸ್. ಯಾವ ನೋಡು ಹೇಳಿಲ್ವಾ? ಏನೋ ಇದು ನಿಮ್ಮ ಮನೆಗೆ ಆನಂದವರು ಮಿಷಿನ್ ಕೊಟ್ಟವ್ರೆ. ಹಿಂಗೆ ಕೊಟ್ಟವ್ರೆ ಅಂದರೆ ಕಂಡುಹಿಡಿಬೋದು ಅಕ್ಕಪಕ್ಕದವ್ರು. ಒಂದು ಸ್ಮೆಲ್ ಬರುತ್ತೆ, ಇನ್ನೊಂದು ಸ್ಮೆಲ್ ಬರುತ್ತೆ. ಸೊ ಪ್ಯಾಸೆಂಜರ್ಸ್ ನಿಮ್ದಂಗೆ ಬ್ರಾ ಸ್ಮೆಲ್ ಬರ್ತಾ ಇದೆಯಾ? ಮೂಸೆ ಇಲ್ಲ ಒಬ್ರು. ಅವನೇನೆ ಕೂರಿಸ್ಬೇಕು. ಅವ್ರು ಒಬ್ಬನೇನಲ್ಲ, ಇಬ್ರು ಇರ್ತಾರಲ್ಲ, ಅವ್ರು ಮಾತ್ರ ಸ್ಮೆಲ್ ನೋಡ್ಕೊಂಡ್ಬಿಡು. ಇಲ್ಲದಾಗ ಎಕ್ಸ್ಚೇಂಜ್ ಆಗೋಗ್ಬಿಟ್ಟಿದ್ರೆ ಸ್ಮೆಲ್ ಎಲ್ಲ ನಿಮ್ಗೆ ಯಾವುದು ಕಟ್ಟು. ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ ಗುಂಡಣ್ಣ ಒಂದು ಕಾಲಲ್ಲಿ ಇದ್ದ. ಇದೊಂಥರ ರೋಗ. ಬೆಳಗ್ಗೆ ಆಗಲಿ ಸಂಜೆ ಆಗಲಿ, ಮಿಡ್ ನೈಟ್ ಆಗಲಿ ಮಧ್ಯಾಹ್ನ ಆಗಲಿ, ಹುಡುಗಿಗೆ ಅವರು ಮುಖ ತೋರಿಸ್ಲಿಲ್ಲ ಅಂದರೆ ಮುಖ ಎಲ್ಲ ಕೊಡ್ತಾರೆ. ಆದ್ದರಿಂದ ಎರಡೆರಡು ಫೋನ್ ತಂದವನು. ಒಂದು ಅವ್ನ ಮುಖ ಕಾಣಿಸಲ್ಲ ಅಂತ ಟಾರ್ಚ್ ಹಾಕೊಳ್ಳೋಕ್ಕೆ, ಇನ್ನೊಂದು ವಿಡಿಯೋ ಕಾಲ್ ಮಾಡೋಕ್ಕೆ. ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಕಾಣೆ. ಇಲ್ಲೊಬ್ಬ ಆಗಲೂ ರಾತ್ರಿ ಅನ್ನದೆ ಮೆಸೇಜ್ ಮಾಡ್ಕೊಂಡು ಕೂತವನು. ಇವರಿಬ್ರು ಮಧ್ಯದಲ್ಲಿ ನಾನು, ಅಯ್ಯೋ ದೇವ್ರೆ ನೀನೇ ಕರ್ಕೊಂತೀಯ ಇಲ್ಲ ನಾನೇ ಬಂದ್ಬಿಡ್ಲಾ?
ಅಯ್ಯೋ ನಮ್ಗೆ ಯಾಕೆ ಬಿಡಿ, ಸಿಂಗಲ್ಸ್ ಲೈಫು ತುಂಬ ಕಷ್ಟ. ಓ ಏನು ಟಿಶ್ಯೂ ಕೊಡಿಸ್ಬೇಕು? ಟಿಶ್ಯೂ ಕೊಡಿಸ್ಬೇಕಂತೆ ಮಧ್ಯರಾತ್ರಿಲಿ. ಏನು ಕೊಟ್ಟು ಟಿಶ್ಯೂ ನಿಂಗೆ? ಸುಸು ಬರ್ತಿದ್ಯಾ? ಸುಸು ಬರ್ತಿದ್ಯಾ? ಓ ಶೂಸ್ ಇಂಗ್ಲಿಷ್. ನಮ್ಗೆ ಇಂಗ್ಲಿಷು ಬೋಲೋ ಬೈ. How was the last night? ಬರ್ಬೇಕಾರೆ ಇದೇ ತರ ಬಸ್ಸಲ್ಲೇ ಬರ್ಬೇಕಪ್ಪ. ಡಿಸ್ಟರ್ಬೆನ್ಸ್ ಆಫ್ ದ ಇಂಡಿಯಾ ಅಲ್ಲಾಡ್ತಾನೆ ಐತಿದ್ದು. ರಂಜಾ ಅವನು ಹೆಂಗ್ ಸರಿ ಮಾಡ್ಕೊತ ನೋಡು. ಅಖಿಲ್ ಬ್ರದರ್ಸ್ ಏನ್ ಮಾಡ್ದೋ ಈಗ? 3 ದಿನದ್ದು ಯಾರ್ಯಾರ್ದು ಯಾವ್ದ್ಯಾವ್ದು? ಇದು ಕಟ್ಟಿರೋದು ನಿಂದು, ಅಖಿಲೇಂದ್ರ ಹಾಡು. ಯಾರಿಗೆಲ್ಲ ಈ ಕಾಮಿಡಿ ಅರ್ಥ ಆಗಿಲ್ಲ ಅವ್ರಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಎಕ್ಸಾಕ್ಟ್ಲಿ ನಿನ್ನೆ ಮಧ್ಯಾಹ್ನ 2:30 ಹತ್ತಿ ನೆಕ್ಸ್ಟ್ ಡೇ ಮಾರ್ನಿಂಗ್ 11:15 ಅಷ್ಟರಲ್ಲಿ ಇಲ್ಲಿ ರೂಮ್ ಬುಕ್ಕಿಂಗ್ ಹತ್ರ ಬಂದಿದ್ದೀವಿ. ರೂಮ್ ಅಲಾಕೇಟ್ ಆಗ್ತಾಯಿದೆ. ಅಲಾಕೇಟ್ ಆಗಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಡೈರೆಕ್ಟಾಗಿ ದರ್ಶನಕ್ಕೆ ಹೊರಡ್ತಾ ಇರೋದೆ. ಜರ್ನಿ ವಾಸ್ ನಾಟ್ ಬ್ಯಾಡ್, ಅಷ್ಟೇನು ಚೆನ್ನಾಗಿರಲ್ಲ. ಟ್ರೈನ್ಗೂ ಮತ್ತು ಬಸ್ಗೂ ಹೋಲಿಸ್ಕೊಳ್ಳೋಕೆ ಹೋದರೆ ಟ್ರೈನೇ ಚೆನ್ನಾಗಿರೋದು. ಬಟ್ ಬೇರೆ ವಿಧಿ ಇಲ್ಲ, ಈಗ ಬುಕ್ಕಿಂಗ್ಸ್ಗಳು ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಬಸ್ಸಲ್ಲೇ ಬಂದಿದ್ದೀವಿ. AC ಬಸ್ಸೇ ಆಗಿದ್ರು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಕಂಪ್ಯಾರಿಟಿವ್ಲಿ ಟ್ರೈನಿಗೆ. ಸೊ ಬುಕ್ಕಿಂಗ್ ರೆಡಿ ಆಗಿದೆ, ಹೊರಡೋಣ. ಬ್ಲಾಕಿಗೆ ಬಂದಿದ್ದೀವಿ. ರೂಮ್ ರಿಜಿಸ್ಟ್ರ್ ಮಾಡ್ತಾವ್ರೆ. ರೂಮ್ ರಿಜಿಸ್ಟ್ರ್ ಆಗಿದ ತಕ್ಷಣ ರೂಮ್ಗೆ ಎಂಟ್ರಿ. ಎಲ್ಲ ಕಡೆನೂ ಬಾಬಾದು ಲೈವ್ ಓಡ್ತಾ ಇರುತ್ತೆ ಕ್ಯಾಮ್ರಾ. ಯಾವುದೋ ಒಂದು ಹಾಸ್ಪಿಟ್ಲಿಗೆ ಬಂದಂಗೆ ಫೀಲ್ ಆಗ್ತಿದೆ ಗುರು. ದೇರ್ ಯು ಗೋ, ವಿ ಗಾಟ್ ಅವರ್ ರೂಮ್ ಆ್ಯಂಡ್ ದ್ಯಾಟ್ ಈಸ್ ದ ಕಾರ್ನರ್ ರೂಮ್. Foot the line. This is how with us. 3 ಜನಕ್ಕೆ 3 ಬೆಡ್ ಆರ್ಡರ್ ಮಾಡಿದ್ವಿ, ಕರೆಕ್ಟಾಗಿ 3 ಕೊಟ್ಟಿದ್ದಾರೆ. ಆದರೆ ಚೇರ್ ಮಾತ್ರ 2 ಕೊಟ್ಟಿದ್ದಾರೆ. ನಾಟ್ ಬ್ಯಾಡ್, ತುಂಬ ಹೇಳ್ಕೊಳಂಗಲ್ಲ ಏನಿಲ್ಲ, ಬಟ್ ನಾಟ್ ಬ್ಯಾಡ್. ವೆಲ್, ಇವಾಗ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಅಂತ ರೆಡಿಯಾಗಿದ್ದೀವಿ. ಫುಲ್ ಟಾಪ್ ಟು ಬಾಟಮ್ ಟ್ರೆಡಿಷ್ನಲ್ ಆಗಿದ್ದೀವಿ. ನೆಕ್ಸ್ಟು ಮೊಬೈಲ್ನ ಹ್ಯಾಂಡ್ ಓವರ್ ಮಾಡೋತಕ್ಕದ್ದು. ಮೊಬೈಲ್ ಇರೋದಿಲ್ಲ, ಸೊ ದೇವ್ರ ಹತ್ರ ಎಲ್ಲ ಮೊಬೈಲ್ ಇರಲ್ಲ. ದೇವಸ್ಥಾನದಿಂದ ಆಚೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಉಡುಪಿ ಭವನ್ ಬಾಬಾ ಟೆಂಪಲ್ ಹತ್ರನೇ ಇರೋ ಉಡುಪಿ ಭವನಲ್ಲಿ ಅಡ್ಸ್ ತಿಂತಾ ಇದ್ದೀವಿ. ಹೆಂಗಿದಪ್ಪ? ಪಾವ್ ಬಜ್ಜಿ ಬಂತಲ್ಲ ಮತ್ತೆ. ಇನ್ನೊಂದು ಪಾವ್ ಬಂತು. ಅಂದರೆ ಇಷ್ಟೇ ಕೊಟ್ಟವನೇ ಇಲ್ಲ ಬೈ ಅವ್ರದ್ದು. ಸೊ ಇಲ್ಲೇ ಮಾಡ್ತಾರೆ. ದೋ ಅಂದರೆ ಇಷ್ಟೇ. ಹಾಂ, ನಾನು ದೋ ಅಂದರೆ ಒಂದು ಸೆಟ್ಟು 4 ಬರುತ್ತೆ. How is it? Crazy. Pav bhaji frying. ಮಹಾರಾಷ್ಟ್ರದಲ್ಲಿ ಬಂದು ಪಾವ್ ಬಜ್ಜಿ ತಿಂದಿಲ್ಲ ಅಂದ್ರೆ ಬೆಸ್ಟ್. ಪಾನಿಪುರಿ ನಮ್ಮ ಬೆಂಗಳೂರು ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಪಾವ್ ಬಜ್ಜಿ ಇವಾಗ ಅವಸ್ಥೆ. ವಾಹ್, ಮಿಂಟ್ ಅಂತೂ ಪ್ರಾಪರಾಗಿ ಮಿಕ್ಸ್ ಆಗಿದೆ.
ಲೆಟ್ಸ್ ಹೇಳ್ಬೋದಾಗಿತ್ತೇನಪ್ಪ ಇನ್ನೊಂದೆರಡು ಬೇಡ ಹೊರಗಡೆ ಮತ್ತೆ ಏನಾದರೂ ಇನ್ನೂ ಅಲ್ಲಿ ಟ್ರೈ ಆಮೇಲೆ ಬೇರೆ ಎಲ್ಲ ಹೌದು ಜಾಸ್ತಿ ಆಗ್ಬಿಡುತ್ತೆ ಬಟ್ ಇನ್ನೂ ಎರಡು ಹೇಳೋ ಥರ ಇದೆ ಟೇಸ್ಟ್ ಲೆಮನ್ ಮಿಂಟ್ ಜಾಸ್ತಿ ಆಗುತ್ತೆ ಒಳ್ಳೆ ಕೆಲಸ ಮಾಡ್ತಾರೆ ನಿಂತಿದೆ ಹೇಳಿ ಒಳ್ಳೆ ಕೆಲಸ ಮಿಂಟು ನಮ್ಮ ಅಂಗಡಿಗೆ ಬಂದವರೆಲ್ಲ ಯಾವುದು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಸಾರ್ ಎಲ್ಲ ಎರಡೆರಡು ತಗೊಂತ ಯಾರು ಹೇಳಿ ನಮ್ಮ ಅಂಗಡಿಗೆ ಬರೋರು ಎಲ್ಲರೂ ಎರಡೆರಡು ತಗೊಂತಾರೆ ಅವನ ತೋರಿಸು ಅವನ ಹೇಳಿದ್ದು ಹೇಳೋ ಅವನಿಗೆ ನಮ್ಮನ್ನ ಅವ್ನು ಇವತ್ತು ಓತಿ ನನ್ನ ಮಕ್ಕಳು ಅನ್ಕೊಂಡಿರ್ತಾನೆ ಗೊತ್ತಾವ್ ನೋಡು ಬಿಲ್ ನೋಡಿ ಶಾಕ್ ಆಗಿದಂತ ಬೆಂಗಳೂರು ಬಾಯ್ಸ್ ಮೊಜಿಟೋ ಮಿಂಟು 190 ರೂಪಾಯಿ ಹಾಕೋಣೆ ಮಿನರಲ್ ವಾಟರ್ 30 ರೂಪಾಯಿ ಸ್ಪೆಷಲ್ ಪಾವ್ ಬಜ್ಜಿ ಅಜ್ಜಿನ ಬಡಿಯ 210 ಅಂಗಡಿಗೆ ತಕ್ಕನಂಗೆ 420 ಅಂತ ಹಾಕೊಂಡವನೇ ನಾವು 420 ಆದ್ವಿ ಇಲ್ಲಿ ಎಕ್ಸ್ಟ್ರಾ ಪಾವು 15 ರೂಪಾಯಿ 4 ತಗೊಂಡ್ವಿ ಅದಕ್ಕೆ 60 ರೂಪಾಯಿ ಹಾಕಿದ್ದಾನೆ ಪಾನಿಪುರಿ 280 ರೂಪಾಯಿ 100 ದಟ್ ಈಸ್ ಫೈನ್ ಈ ಸ್ಪೆಷಲ್ ಪಾವ್ ಬಜ್ಜಿ 210 ರೂಪಾಯಿ ಎಲ್ಲ ಟ್ಯಾಕ್ಸ್ ಗಿಕ್ಸ್ ಎಲ್ಲ ಹಾಕಿ 943 ರೂಪಾಯಿ ಬರ ಹೇಳ್ದವ್ರು ನಮಗೆ ಸೊ ಬಾಯ್ಸ್ ಊಟ ಆಗಿದ ತಕ್ಷಣ ಓಡಾಡ್ಬಿಟ್ಟು ಕರಗಿಸ್ಕೊಳ್ಳೋಣ ಅಂದರೆ ರೆಕ್ಟೇರಸ್ ಮಸಾಜಿಗೆ ಬಂದವ್ರು ಹುಡುಗರು ಕನ್ನಡ ಓಕೆ ಫುಲ್ ಕನ್ನಡ ಬ್ಲಡ್ ಗಿಟ್ ತಗೊಂಬಿಟ್ಟಾರ ಹುಷಾರು ತುಂಬಾ ಮೈ ಮರ್ತಲ್ಲ ಮಲ್ಕೊಂಬೇಡಿ ಬ್ಲಡ್ ಎತ್ಕೊಂಡ್ಬಿಡ್ತಾರ ಆಮೇಲೆ ಸರ್ ಥ್ಯಾಂಕ್ಸ್ ಫಾರ್ ದ ಬ್ಲಡ್ ಡೊನೇಷನ್ ಸರ್ ಅಲ್ಲ ಇನ್ನೊಂದು 10 ನಿಮಿಷ ಮಲ್ಕೊಳ್ಳಿ ಸಾರ್ ಇನ್ನೊಂದು ಅರ್ಧ ಲೀಟರ್ ಹತ್ಕೊ ಟೈಟ್ ಮಾಡ್ತೈತೆ ರಾಮಂದು ತಿರುಪತಿದು ನಾವು ತುಂಬ ಹೊತ್ತು ಶಾಪಿಂಗ್ ಮಾಡೋಕ್ಕೆ ಅಂತ ಹುಡ್ಕಾಡಿ ಚಿಕ್ಕ ಮಕ್ಕಳ ಥರ ಮಿಲ್ಟ್ರಿ ಟ್ರಕ್ ತೊಗೊಂಡಿದ್ದೀವಿ ಬ್ಲೂ ಆ್ಯಂಡ್ ಬ್ರೌನ್ ಹೆಂಗಿದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸಕ್ಕತ್ತಾಗಿದೆ ಅಂತ ಹೇಳಿ ನಮಗಂತೂ ಭಾಳ ಇಷ್ಟ ಆಯಿತು ಮಸ್ತಿದೆ 100 ರೂಪಾಯಿ ಇನ್ನೊಂದು ಬೇಕಾ ಜನ ಗರ್ಲ್ ಫ್ರೆಂಡ್ಸ್ಗಳಾದಮೇಲೆ ಐಸ್ ಕ್ರೀಮ್ನ ಕೂಡ ಕ್ಯಾಮ್ರಾದಲ್ಲೇ ಶೇರ್ ಮಾಡ್ತಾರೆ ಅಯ್ಯೋ ಎಲ್ಲಿಗೆ ಬಂತಪ್ಪ ನಮ್ಮ ಜೀವನ
ಒಬ್ಬ ನೋಡಿದ್ರೆ ಮನೆಯಿಂದ ಮೆಸೇಜ್ ಬಂದಿಲ್ಲ, ಹೆಂಡತಿಯಿಂದ ಮೆಸೇಜ್ ಬಂದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತವನೆ. ಇನ್ನೊಬ್ಬ ಐಸ್ ಕ್ರೀಮ್ ತೋರಿಸ್ಕೊಂಡು ತಿಂತವನೆ. ಹಾಗೆ ಅಂತೂ ಇಂತೂ ಡೇ 1 ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಇನ್ನೇನು ಇವಾಗ ರೂಮ್ಗೆ ಹೋಗಿ ಮಲಗದೆ. ಬಟ್ ನಿನ್ನೆ ಬೆಂಗಳೂರಲ್ಲಿ ಮಧ್ಯಾಹ್ನ ಬಸ್ ಹತ್ತಿ ಇವತ್ತು ಇಳಿದು ಫಟಾಫಟ್ ಅಂತ ದರ್ಶನಗಳನ್ನೆಲ್ಲ ಮುಗಿಸ್ಕೊಂಡು ಟೈಮಿಗೆ ಊಟ ಮಾಡಿಕೊಂಡು ಸಾಫ್ಟಿಗಳನ್ನ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ನಾವು ಅಂದ್ಕೊಂಡ್ವಿ ತುಂಬ ಸೆಕೆ ಇರುತ್ತೆ ಮಹಾರಾಷ್ಟ್ರದಲ್ಲಿ ಅಂತ, ಬಟ್ ಅಷ್ಟೇನು ಸೆಕೆ ಇಲ್ಲ, ಮಾಡ್ರೇಟ್ ಆಗಿದೆ. ಸೊ ಆ್ಯಸ್ ಆಫ್ ನಾವು ಇಲ್ಲಿವರೆಗೂ ಮಸ್ತ್ ಮಜಾ ಮಾಡ್ತಾಯಿದ್ದೀವಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಆನ್ ದ ವೇ ಟು ಸಿನಿಸಿಂಗನಾಪುರ. ಇಲ್ಲ ಆನ್ ದ ವೇ ಒಂದು ಪಿಕ್ ಶಾಟ್ ಹಾಕಿದ್ರು. ಯೂಶ್ವಲಾಗಿ ಇಲ್ಲೆಲ್ಲ ಕಬ್ಬಿನಾಲ್ ಕೊಡಬೇಕಾದ್ರೆ ಹಸುಗಳ ಹತ್ರ ಕೆಲಸ ಮಾಡಿಸ್ತಾರೆ, ಈ ಗಾಣದಲ್ಲಿ ಕೆಲಸ ಮಾಡಿಸ್ತಾರಲ್ಲ ಆ ಥರ. ಸೊ ಇಲ್ಲಿ ಪಿಕ್ ಶಾಟ್ ಆಯಿತು. ಮತ್ತೆ ಜರ್ನಿ ಕಂಟಿನ್ಯೂ. ದಿಸ್ ಇಸ್ ದ ವ್ಯೂ. ಜೋಗಾಲಿಗಳು ಟೈಮ್ ಪಾಸ್ ಇದೆಲ್ಲ. ಸುಮಾರು ವರ್ಷಗಳ ಹಿಂದೆ ಬಂದಾಗ ಇದಿಷ್ಟೊಂದೆಲ್ಲ ಏನೂ ಆಗಿರಲಿಲ್ಲ. ಬ್ಯಾಕ್ ವಾಟರ್ ಕೂಡ ಆಗಿರಲಿಲ್ಲ ಗುರು. ಇವಾಗ ಬ್ಯಾಕ್ ವಾಟರು ರಿನೋವೇಷನ್ನು, ಎಂಟೈರ್ ಟೆಂಪಲ್ನೇ ರಿನೋವೇಟ್ ಮಾಡಿಬಿಟ್ಟಿದ್ದಾರೆ. ಗೊತ್ತಿಲ್ಲ ಒಳಗಡೆ ತೋರ್ಸೋಕ್ಕಾಗುತ್ತೋ ಇಲ್ವೋ ಅಂತ. ಸೊ ಹಿಯರ್ ವಿ ಆರ್ ಶ್ರೀ ಶನೇಶ್ವರ ದೇವಸ್ಥಾನಂ, ಸಿನಿಸಿಂಗನಾಪುರ ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ವಂಡರ್ಫುಲ್ಲಾಗಿ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ಗುರು ದೇವಸ್ಥಾನ ಮಾತ್ರ. ಗುರು ಇಲ್ಲಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, ಈ ಥರ ಒಂದು ಮಾರ್ಗನೇ ಇರಲಿಲ್ಲ. ಯೂಶ್ವಲಾಗಿ ಡೈರೆಕ್ಟಾಗಿ ಟೆಂಪಲಲ್ಲಿ ಎಂಟ್ರಿ ಇತ್ತು. ಇವಾಗ ಟೆಂಪಲ್ಗೆ ಆಪೋಸಿಟ್ ಎಂಟ್ರಿ ಕೊಟ್ಟು ಅಂಡರ್ಗ್ರೌಂಡಿಂದ ಟೆಂಪಲ್ಗೆ ರೀಚ್ ಆಗೋ ಥರ ಒಂದು ವೇ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ, ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡೋಕ್ಕಂತ ಗೊತ್ತಿಲ್ಲ. ಬಟ್ ಸಚ್ ಅ ವಂಡರ್ಫುಲ್ ಐಡಿಯಾ ಅನಿಸ್ತಿದೆ. ಬಿಕಾಸ್ ಆಫ್ ಇಲ್ಲಿರೋ ಬಿಸಿಲಿಗೆ ಈ ಥರ ಇರೋದ್ರಿಂದ ಕ್ರೌಡು ಕಂಟ್ರೋಲ್ ಆಗುತ್ತೆ. ಹೌದೇನ್ಲ ಯೂಶ್ವಲಾಗಿ ಆಚೆ ಕಡೆ ಎಣ್ಣೆ ತೊಗೋಬೇಕಾಗಿ ಬರುತ್ತೆ. ಆ ಎಣ್ಣೆ ತೊಗೊಂಡಿದ್ದನ್ನ ಈ ಒಂದು ಡಬ್ದಲ್ಲಿ ಹಾಕಿದ್ರೆ ಪೈಪಿನ ಕಲೆಕ್ಷನ್ ಮೂಲಕ, ಇದು ಆ್ಯಕ್ಚುಯಲ್ ದೇವರು, ಆ ದೇವ್ರ ಮೇಲೆ ಏನು ನೀವು ತಪ್ಪಲೆ ಥರ ಒಂದು ಕೊಂಡ ಇದೆ, ಆ ಕೊಂಡದಲ್ಲಿ ಹೋಗಿ ಆ ಪೈಪು ಸಪ್ಲೈ ಮಾಡುತ್ತೆ. ಆ ಕೊಂಡದಿಂದ ದೇವರಿಗೆ ಡೈರೆಕ್ಟಾಗಿ ತಲೆ ಮೇಲೆ ಪ್ರತಿನಿತ್ಯ ಅಭಿಷೇಕ ಆಗ್ತಾನೇ ಇರುತ್ತೆ. ಇದು ಕಾನ್ಸೆಪ್ಟ್. ಮುಂಚೆ ಇಲ್ಲಿ ಹೆಣ್ಮಕ್ಳನ್ನೆಲ್ಲ ಹತ್ರಕ್ಕೆ ಬಿಡ್ತಾ ಇರಲಿಲ್ಲ, ಏನೋ ಇವಾಗ ಹತ್ರಕ್ಕೆ ಬಿಡ್ತಾ ಇದ್ದಾರೆ. ಏನು ಕಾನ್ಸೆಪ್ಟೋ ಗೊತ್ತಿಲ್ಲ. ಆ ಕಾಂಟ್ರವರ್ಸಿ ನಾವು ಮಾಡೋದು ಬೇಡ. ದಿಸ್ ಇಸ್ ಹೌ ಇಟ್ ಇಸ್. ಸಿನಿಸಿಂಗನಾಪುರದ ಮಹಾತ್ಮ ಸ್ವಾಮಿ. ಜೈ ಬಜರಂಗ. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಗುರು. ಇಲ್ಲಿ ತುಂಬ ಕಡೆ ನೋಡಿದೆ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಫ್ರೀ ದರ್ಶನ ಕೊಡೋದು ಅಥವಾ ಸ್ಪೆಷಲ್ ದರ್ಶನ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ. ವಿಚ್ ಈಸ್ ವಂಡರ್ಫುಲ್. ನಮ್ಮ ಬೆಂಗಳೂರಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಸಜೆಸ್ಟ್ ಮಾಡಬೇಕು ಅನಿಸುತ್ತೆ. ಸೊ ಲೆಟ್ಸ್ ಸಿ. ಹೆಂಗಿದೆ ಗೊತ್ತಾ ನೀನು, ಈ ಟಾಮ್ ಅಂಡ್ ಜೆರಿಲಿ ಮಗು ಅನ್ಕೊಂಡು ಒಂದು ಕಳ್ಬೇಕು ಬರ್ತದೆ, ಮಾಮ ಅನ್ಕೊಂಡು, ಹಂಗಿದ್ಯಾ? ನೋಡಿದ್ಯಾ? ಅದೆಲ್ಲ ಬಿಡು, ನಾಳೆ ಟ್ರೀಟ್ ಕೊಡು. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು. So finally back to Bangalore. How was the trip, Ranja? Vlog ಹಾಕ್ಬೇಕಾ ಬೇಡವಾ ರಂಜಾ? ಮೊಟ್ಟೆ, how was the trip?
ಇದಾಗಿತ್ತು ಇವತ್ತಿನ ಬ್ಲಾಗ್. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್ ಮೈ ಚಾನಲ್. ದಿಸ್ ವಾಸ್ ಯೋರ್ ಲೋಹಿತ್ ರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಟಾಟಾ ಬಾಯ್ ನಮಸ್ತೆ.